ಈ ದಿವಸ ನಮ್ಮ ಕರ್ನಾಟಕದ ಕಣ್ಮಣಿ ಜನಪ್ರಿಯ ದಕ್ಷ ಆಡಳಿತಗಾರರಾದಂಥ ನಮ್ಮ ಎಚ್.ಡಿ. ಕುಮಾರಣ್ಣನವರ ಹುಟ್ಟದಬ್ಬವನ್ನು ಅವರು ಏನು ಇವತ್ತು ನಾವು ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅವರು ಸೆಂಟ್ರಲ್ಲು ಮತ್ತು ಸ್ಟೇಟಲ್ಲಿ 2 ಕಡೆ ಸೆಸ್ ನಡೀತಾ ಇರೋ ದಿಸೆಯಿಂದ ಸರಳವಾಗಿ ಒಂದು ಏನು ಕಷ್ಟ ಇರುವಂಥವ್ರಿಗೆ ಹಣ್ಣು ಹಂಪಲ ಕೊಡೋ ಮುಖಾಂತರ ಸರಳವಾಗಿ ಆಚರಣೆ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟಿದ್ರು. ಅದರಂತೆ ನಾವೆಲ್ಲ ಇವತ್ತು ಚನ್ನಪಟ್ಟಣದ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿಸಿ ಇವತ್ತು ಒಂದು ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ ಆ ಭಗವಂತ ಅವ್ರಿಗೆ ಮುಂದೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಈ ರಾಜ್ಯವನ್ನು ಕಾಪಾಡುವಂಥ ಶಕ್ತಿ ಕೊಟ್ಟು ಏನು ನಮ್ಮ ರೈತಾಪಿ ಜನಗಳ ಅವರು ಕಣ್ಮಣಿಯಾಗಿದ್ದಾರೆ, ಅದು ಅವರು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಂದ ನಮ್ಮ ರಾಜ್ಯಕ್ಕೆ ಈ ದೇಶಕ್ಕೆ ಸಹಾಯ ಮಾಡಲಿ ಅಂತೇಳಿ ದೇವರು ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ. ನಮ್ಮ ನಾಯಕರು ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಆದಂಥ ಶ್ರೀ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಿಸಬೇಕು ಅಂತ 2 ಪಕ್ಷದ ಮುಖಂಡರು ತೀರ್ಮಾನ ಮಾಡಿ ಇಲ್ಲಿ ಚನ್ನಪಟ್ಟಣ ಸಾರ್ವಜನಿಕ ಹಾಸ್ಪಿಟಲಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಮುಖಾಂತರ ವಿದ್ಯುಕ್ತಗೂ ಆಚರಿಸಲಾಯಿತು. ಭಗವಂತ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಮತ್ತು ಆಯುಷನ್ನು ಕೊಡಲೆಂದು ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ದಿವಸ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಈಗ ಹಾಲಿ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಣ್ಣವರ ಹುಟ್ಟುಹಬ್ಬದ ಇಂದಿನ ದಿವಸ ನಮ್ಮ ತಾಲೂಕಿನ ಕಾರ್ಯಕರ್ತರು, ಮುಖಂಡರುಗಳು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಈ ರಾಜ್ಯವನ್ನು ಆಳಬೇಕು, 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಮಾಡಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಈ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ದೇಶದಲ್ಲೂ ಕೂಡ ಇವತ್ತು ಕೇಂದ್ರದಲ್ಲಿ ಒಬ್ಬ ಕೇಂದ್ರ ಸಚಿವರನ್ನಾಗಿ ಇವತ್ತು ಉತ್ತಮ ಸೇವೆಯನ್ನು ಕುಮಾರಣ್ಣವರು ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದೇವರು ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ರಾಜ್ಯ ಕಾಪಾಡುವಂಥ ಶಕ್ತಿಯನ್ನು ಕೊಟ್ಟು ಮತ್ತು ಈ ರಾಜ್ಯದ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮಾಡಲಿಕ್ಕೆ ಈ ದೇವರಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಇವತ್ತು ನಾವೆಲ್ಲ ಏನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಹಣ್ಣು ಹಂಪಲನ್ನು ವಿತರಣೆ ಮಾಡಲಿಕ್ಕೆ ಪಕ್ಷದ ಮುಖಂಡರುಗಳು ಎಲ್ಲ ಒಟ್ಟಾಗಿ ಬಂದಿದೆ. ಜನರ ಕಣ್ಮಣಿ ಕುಮಾರಣ್ಣನವರಿಗೆ, ದೀನ ದಲಿತರ ಬಂಧು ಕುಮಾರಣ್ಣನವರಿಗೆ, ಬಡವರ ಶಕ್ತಿ ಕುಮಾರಣ್ಣನವರಿಗೆ, ರೈತರ ಶಕ್ತಿ ಕುಮಾರಣ್ಣನವರಿಗೆ, ಬಡವರಿಗಾಗಿ ಕುಮಾರ